ಕೆಪಿಎಸ್ಸಿ ಮಾಡ್ಕೊಳ್ತಾ ಇರುವ ಎಡವಟ್ಟು ಹಾಗೆ ವಿಳಂಬ ನೀತಿಯ ವಿರುದ್ಧ ಇವತ್ತು ಆಕ್ರೋಶದ ಕಟ್ಟೆ ಅಕ್ಷರಶಃ ಒಡೆದಿತ್ತು. ಅದರಲ್ಲೂ ಕನ್ನಡ ಮಾಧ್ಯಮದ ಪರೀಕ್ಷಾರ್ಥಿಗಳು ಹಾಗೆ ಅಭ್ಯರ್ಥಿಗಳ ಪರವಾಗಿ ಕನ್ನಡ ಪರ ಸಂಘಟನೆಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿತು. ಇಡೀ ದಿನ ಯಾವೆಲ್ಲ ರೀತಿ ಪ್ರತಿಭಟನೆ ಆಯಿತು, ಈ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಕಾರಣವಾಗಿದ್ದೇನು, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕೆಪಿಎಸ್ಸಿ ವಿರುದ್ಧ ಕರವೇ ರಣಾಕ್ರೋಶ. ಕರವೆಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ. ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿಂದ ರಾಜ್ಯದ ಯುವ ಜನತೆಯ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ. ಪರೀಕ್ಷೆಯ ಕೃಪಾಂಕ ನೀಡುವಲ್ಲಿ ತಾರತಮ್ಯ, ಉದ್ಯೋಗದ ನೇಮಕಾತಿಯಲ್ಲೂ ವಿಳಂಬ, ಹೀಗೆ ಒಂದ ಎರಡ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಪಿಎಸ್ಸಿ ವಿರುದ್ಧ ಸಮರ ಸಾರಿದೆ. ವಿಧಾನಸೌಧದ ಮುಂದೆ ಭಾರಿ ಹೈಡ್ರಾಮಾ. ನೂರಾರು ಕರವೇ ಕಾರ್ಯಕರ್ತರು ಇಂದು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಕನ್ನಡದ ಮಕ್ಕಳ ಜೊತೆ, ಭವಿಷ್ಯದ ಜೊತೆ ಆಟ ಆಡ್ತಿರುವಂತಹ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್, ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಕೆಪಿಎಸ್ಸಿ ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯ ಕೂಡ ಮನವಿಯನ್ನು ಮಾಡಿದ್ವಿ. ಕೆಪಿಎಸ್ಸಿ ಸರಿಯಾಗೋದು ಯಾವಾಗ? ಕೆಪಿಎಸ್ಸಿ ಪದೇ ಪದೇ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡ್ತಿದ್ದು ಲಕ್ಷಾಂತರ ಯುವ ಜನತೆ ಬಾಳಲ್ಲಿ ಚೆಲ್ಲಾಟವಾಡ್ತಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿಲ್ಲ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಗದ್ದಲ ಗಲಾಟೆ ಆಕ್ರೋಶದ ಬಳಿಕ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆದರೆ ಕೆಪಿಎಸ್ಸಿಯಲ್ಲಿನ ಅವ್ಯವಸ್ಥೆ ಯಾವಾಗ ಸರಿಯಾಗುತ್ತೆ ಅನ್ನೋದಕ್ಕೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಕರವೇ ಕೂಡ ಇಷ್ಟಕ್ಕೆ ಹೋರಾಟ ನಿಲ್ಲಿಸಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದೆ. ನಿಕೇಶ್ ಕೊಠಾರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಪಿಎಸ್ಸಿ ಮಾಡ್ಕೊಳ್ತಾ ಇರುವ ಎಡವಟ್ಟು ಹಾಗೆ ವಿಳಂಬ ನೀತಿಯ ವಿರುದ್ಧ ಇವತ್ತು ಆಕ್ರೋಶದ ಕಟ್ಟೆ ಅಕ್ಷರಶಃ ಒಡೆದಿತ್ತು. ಅದರಲ್ಲೂ ಕನ್ನಡ ಮಾಧ್ಯಮದ ಪರೀಕ್ಷಾರ್ಥಿಗಳು ಹಾಗೆ ಅಭ್ಯರ್ಥಿಗಳ ಪರವಾಗಿ ಕನ್ನಡ ಪರ ಸಂಘಟನೆಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿತು. ಇಡೀ ದಿನ ಯಾವೆಲ್ಲ ರೀತಿ ಪ್ರತಿಭಟನೆ ಆಯಿತು, ಈ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಕಾರಣವಾಗಿದ್ದೇನು, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕೆಪಿಎಸ್ಸಿ ವಿರುದ್ಧ ಕರವೇ ರಣಾಕ್ರೋಶ. ಕರವೆಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ. ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿಂದ ರಾಜ್ಯದ ಯುವ ಜನತೆಯ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ. ಪರೀಕ್ಷೆಯ ಕೃಪಾಂಕ ನೀಡುವಲ್ಲಿ ತಾರತಮ್ಯ, ಉದ್ಯೋಗದ ನೇಮಕಾತಿಯಲ್ಲೂ ವಿಳಂಬ, ಹೀಗೆ ಒಂದ ಎರಡ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಪಿಎಸ್ಸಿ ವಿರುದ್ಧ ಸಮರ ಸಾರಿದೆ. ವಿಧಾನಸೌಧದ ಮುಂದೆ ಭಾರಿ ಹೈಡ್ರಾಮಾ. ನೂರಾರು ಕರವೇ ಕಾರ್ಯಕರ್ತರು ಇಂದು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಕನ್ನಡದ ಮಕ್ಕಳ ಜೊತೆ
ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್ ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಕೆಪಿಎಸ್ಸಿ ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯ ಕೂಡ ಮನವಿನ ಮಾಡಿದ್ವಿ. ಕೆಪಿಎಸ್ಸಿ ಸರಿಯಾಗೋದು ಯಾವಾಗ? ಕೆಪಿಎಸ್ಸಿ ಪದೇ ಪದೇ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡ್ತಿದ್ದು ಲಕ್ಷಾಂತರ ಯುವಜನತೆ ಬಾಳಲ್ಲಿ ಚೆಲ್ಲಾಟವಾಡ್ತಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿಲ್ಲ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಗದ್ದಲ ಗಲಾಟೆ ಆಕ್ರೋಶದ ಬಳಿಕ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆದರೆ ಕೆಪಿಎಸ್ಸಿಯಲ್ಲಿನ ಅವ್ಯವಸ್ಥೆ ಯಾವಾಗ ಸರಿಯಾಗುತ್ತೆ ಅನ್ನೋದಕ್ಕೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಕರವೇ ಕೂಡ ಇಷ್ಟಕ್ಕೆ ಹೋರಾಟ ನಿಲ್ಲಿಸಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದೆ. ನಿಕೇಶ್ ಕೊಠಾರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಪಿಎಸ್ಸಿ ಮಾಡ್ಕೊಳ್ತಾ ಇರುವ ಎಡವಟ್ಟು ಹಾಗೆ ವಿಳಂಬ ನೀತಿಯ ವಿರುದ್ಧ ಇವತ್ತು ಆಕ್ರೋಶದ ಕಟ್ಟೆ ಅಕ್ಷರಶಃ ಒಡೆದಿತ್ತು. ಅದರಲ್ಲೂ ಕನ್ನಡ ಮಾಧ್ಯಮದ ಪರೀಕ್ಷಾರ್ಥಿಗಳು ಹಾಗೆ ಅಭ್ಯರ್ಥಿಗಳ ಪರವಾಗಿ ಕನ್ನಡ ಪರ ಸಂಘಟನೆಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿತು. ಇಡೀ ದಿನ ಯಾವೆಲ್ಲ ರೀತಿ ಪ್ರತಿಭಟನೆ ಆಯಿತು, ಈ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಕಾರಣವಾಗಿದ್ದೇನು, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕೆಪಿಎಸ್ಸಿ ವಿರುದ್ಧ ಕರವೇ ರಣಾಕ್ರೋಶ. ಕರವೆಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ. ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿಂದ ರಾಜ್ಯದ ಯುವ ಜನತೆಯ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ. ಪರೀಕ್ಷೆಯ ಕೃಪಾಂಕ ನೀಡುವಲ್ಲಿ ತಾರತಮ್ಯ, ಉದ್ಯೋಗದ ನೇಮಕಾತಿಯಲ್ಲೂ ವಿಳಂಬ, ಹೀಗೆ ಒಂದ ಎರಡ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಪಿಎಸ್ಸಿ ವಿರುದ್ಧ ಸಮರ ಸಾರಿದೆ. ವಿಧಾನಸೌಧದ ಮುಂದೆ ಭಾರಿ ಹೈಡ್ರಾಮಾ. ನೂರಾರು ಕರವೇ ಕಾರ್ಯಕರ್ತರು ಇಂದು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು.